ಅಕ್ಕಪಕ್ಕದವರು ನಮ್ಗೆ ಇಷ್ಟು ಬರಬೇಕು ಜಮೀನು ಅಷ್ಟು ಬರಬೇಕು ಅಂತ ಆ ಕಡೆಯಿಂದ ಉತ್ಕೋತಾರ ಈ ಕಡೆಯಿಂದ ಉತ್ಕೋತಾರ 6 ಎಕರೆ ಜಮೀನಲ್ಲಿ ನಮ್ಗೆ 1000 ಕಂಬೆ ಹಾಕಿದೀವಿ 3 ಎಕರೆಗೆ ಮುಳ್ ತಂತಿ ಮಾಡಿದೀವಿ ಇನ್ನು 3 ಎಕರೆ ನೋಡಿ 3 ಲೈನ್ ತಂತಿ ಹೇಳ್ಬಿಟ್ಟು ಮೆಸ್ ಹಾಕಿದೀವಿ ಟಾಟಾದು ಇವ್ರ ಹೆಸರು ಮಾದೇವ್ ಅಂತ ಗುಂಡಿ ಹೊಡಲ್ಲಿ ಎಕ್ಸ್ಪರ್ಟು ಸಹ ಇವನ ಹೆಸರು ಗೋವಿಂದ ಅಂತ ಇವನು ತಂತಿ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟು ಮುಳ್ ತಂತಿ ಫೆನ್ಸಿಂಗ್ ಒಂದು ಮೆಸ್ಸು ಫೆನ್ಸಿಂಗ್ ಒಂದು ಬಿಳೆಡ್ ತಂತಿ ಒಂದು ಸರ್ 3 ತರ ಫೆನ್ಸಿಂಗ್ ಮಾಡ್ತೀವಿ ಸರ್ 15 ಕಂಬ ಒಂದು ಡಬಲ್ ಕಂಬ ಕೊಡ್ತೀವಿ ಸರ್ ಯಾವುದೇ ಹಳೆ ಕೆಲಸ ಇದ್ರು ನಾವು ಮಾಡ್ಕೊಡ್ತೀವಿ ಹೊಸ ಕೆಲಸ ಇದ್ರು ನೀವೇ ಕಂಬ ಕೆಡಿಸಿ ನಮ್ಮ ಮಾಡ್ಕೊಡಿ ಅಂದ್ರೆ ನಾವೇ ಮಾಡ್ಕೊಡ್ತೀವಿ ವಯಸ್ಸರು ಸಮ ಮಾಡ್ಕೊಡ್ತೀವಿ ಸರ್ ಕೂಲಿಗಾದ್ರೂ ನಾವು ಒಂದು ಕಂಬ ಕಿಚ್ ಕೊಡ್ತೀವಿ ಅಂದ್ರೂ ಮಾಡ್ತೀವಿ ಸರ್ ನಾವು ಕೂಲಿ ಎಲ್ಲ ಕೂಲಿ ಮಾಡೋರೇ ಸರ್ ನಾನು ಬಂದು ಕೂಲಿ ಮಾಡ್ತೀನಿ ಸರ್ ಇಲ್ಲಿ ಮಾತಾಡೋನು ಕೂಲಿದಾರನೇ ಸರ್ ನಿಮ್ಮ ಜಮೀನು ಬಂದು ಮಾಡ್ಕೊಡೋನು ಕೂಲಿ ಅನ್ನೋ ಸರ್ ನಮ್ಮ ಹೆಸರು ಬಸವಣ್ಣ ಅಂತ ಫೆನ್ಸಿಂಗ್ ವರ್ಕ್ನವರು ಚಾಮರಾಜನಗರ ತಾಲೂಕು ಮತ್ತು ಡಿಸ್ಟಿಕ್ಕು 6 ಎಕರೆ ಜಮೀನಲ್ಲಿ ನಮ್ಗೆ 1000 ಕಂಬೆ ಹಾಕಿದ್ದೀವಿ ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದೀವಿ ಸಹ ನೋಡಿ ಟಾಟಾ ವೈರ್ ಹಾಕಿದ್ದೀವಿ ಟಾಟಾ ಕಂಪ್ನಿ ಮುಳ್ ತಂತಿ ಹಾಕಿದ್ದೀವಿ 7 ಅಡಿ ಕಂಬ 2 ಅಡಿ ಗುಂಡಿ ಆಳ ಹೋಗೈತೆ 2 ಅಡಿ ಆಳ ಹೊಡೆದು 5 ಅಡಿ ಮೇಲ್ಗಡೆ ನಿಂತಿದ್ದಾವೆ ಫೆನ್ಸಿಂಗ್ ವರ್ಕಲ್ಲಿ ಮೆಸ್ ಹಾಕಿದ್ದೀವಿ ಮುಂದ್ಗಡೆ 3 ಎಕರೆಗೆ ಮೆಸ್ ಹಾಕಿದ್ದೀವಿ 3 ಎಕರೆಗೆ ಮುಳ್ ತಂತಿ ಹಾಕಿದ್ದೀವಿ ಇದೇ ಥರ ನಾವು ಕ್ವಾಲಿಟಿ ಮಾಡ್ತೀವಿ ಸರ್ ನಾವು ಕೂಲಿ ಮಾಡಿ ಇದು ಮಾಡೋರು ನಾವು ಕೂಲಿ ಬಿಟ್ಟು ನಾವು ಏನು ಮಾಡೋದಿಲ್ಲ ನಾವು ಬ್ಲೋಕರು ಏಕರು ಆ ಥರ ಕೆಲಸ ಮಾಡೋದಿಲ್ಲ ಸರ್ ನಾವು ಕೂಲಿ ಬೇಕು ನಾವು ಕೂಲಿ ಮಾಡ್ಕೊಡ್ತೀವಿ ನಿಮ್ಗೆ ಫೆನ್ಸಿಂಗ್ ಬೇಕು ಅಂದ್ರೆ ನಮ್ಮ ತಿಳಿಸಿ ನಿಮ್ಮದು ಬೈಂಡಿಂಗ್ ವೈರ್ ಯಾವುದೇ ಹಳೆ ಕೆಲಸ ಇದ್ದರೂ ನಾವು ಮಾಡ್ಕೊಡ್ತೀವಿ ಹೊಸ ಕೆಲಸ ಇದ್ದರೂ ನೀವೇ ಕಂಬ ಕೆಡಿಸಿ ನಮ್ಮ ಮಾಡಿಕೊಡಿ ಅಂದ್ರೆ ನಾವೇ ಮಾಡ್ಕೊಡ್ತೀವಿ ಅದು ಮೀರಿ ನೀವೇ ಕಂಬ ಕೆಡಿಸಿ ನಮ್ಮ ಮಾಡಿಕೊಡಿ ಅಂದ್ರೆ ನಾವೇ ಖುದ್ದ ಬಂದು ಕಂಬ ಕೆಡಿಸ್ಬಿಟ್ಟು ಕಂಬ ದುಡ್ಡು ಇಸ್ಕೊಂಡು ನಿಮ್ಮ ಕಂಬ ನೀವು ಏನು ತಂತಿ ತಂದು ಕೊಡ್ತೀರಾ ಆ ತಂತಿನೇ ಕಟ್ಕೊಡ್ತೀವಿ ಯಾವ ಮೆಸ್ ತಂದು ಕೊಡ್ತೀರಾ ಆ ಮೆಸ್ನೇ ಕಟ್ಕೊಡ್ತೀವಿ ನಮ್ಮ ಬೇಕಾದ್ರೆ ಕೂಲಿ ಊಟ ತಿಂಡಿ ಕೊಟ್ರ ಸಹ ನಮ್ಗೆ 200 ರೂಪಾಯಿ ಕೊಡಿ ಊಟ ತಿಂಡಿ ಕೊಡಲಿಲ್ಲ ಅಂದ್ರೆ 250 ರೂಪಾಯಿ ಕೊಡಿ ಸರ್ ಅದರಲ್ಲೂ ಒಂದು 10-20 ಕಮ್ಮಿ ಕೊಡಿ ಸರ್ ನಾವು ಮಾಡಿ ನಮ್ಮ ಕೂಲಿ ಆದ್ರೆ ಸರ್ ನಾವು ಕೂಲಿ ಕಾರ್ಮಿಕರು ನಾವು 8 ಜನ ಗ್ರೂಪ್ ಇದ್ದೀವಿ ನಾವು ಕೂಲಿ ಮಾಡ್ಕೊಡ್ತೀವಿ ಸರ್ ಕೂಲಿಗಾಗಿ ಇದು ಮಾಡ್ತಾ ಇರೋದು ನಾವು ಪೆನ್ಸಿಂಗ್ ನೀವು ಯಾವ ವಯಸ್ಸರು ಸಮ ಮಾಡ್ಕೊಡ್ತೀವಿ ಸರ್ ಕೂಲಿಗಾದ್ರೂ ನಾವು ಒಂದು ಕಂಬ ಕಿಚ್ ಕೊಡ್ತೀವಿ ಅಂದ್ರೂ ಮಾಡ್ತೀವಿ ಸರ್ ಫೆನ್ಸಿಂಗು ಅಂದ್ರೆ ನೋಡಿ ಈಗ ನೋಡಿ ಗುಡ್ಡೆ ಗಿಡ್ಡೆ ಎಲ್ಲ ಐತೆ ಇಲ್ಲಿ ನೋಡಿ ಇಲ್ಲಿ ಆನೆಗಳ ಕಾಟ ಇಚೋರಿ ಹಂದಿ ಕಾಟ ಇಚೋರಿ ಜಿಂಕೆ ಮರಿಗಳ ಕಾಟ ಅದರಿಂದ ಅರ್ಥ ನೋಡಿ ಸರ್ ಮೇಲ್ಗಡೆ ಮೆಸ್ ಮಾಡಿದ್ದೀವಿ ಕೆಳಗಡೆ ರೋಡ್ ಫೆನ್ಸಿಂಗು ದನ ಕರುಗಳು ತಿರ್ಗೋ ಅದು ಇದು ಎಲ್ಲ ಆಡು ಮಡಿ ಎಲ್ಲ ಜಮೀನೊಳಗೆ ನುಕ್ಕತಾವ ಅನ್ನೋ ಉದ್ದೇಶ ಹಂದಿ ಗಿಂದಿ ಅವು ಬರ್ತಾವ ಅನ್ನೋ ಉದ್ದೇಶ ಸರ್ ಫೆನ್ಸಿಂಗ್ ಮಾಡ್ಸೋದು ಸರ್ ರೈತರಿಗೆ ಉಪಕಾರ ಆಗಬೇಕು ಸರ್ ರೈತರು ಯಾವಾಗಲೂ ಬದುಕಬೇಕು ಅದು ಬಿಟ್ಕೊಂಡ್ರೆ ನಾವು ರೈತರೇ ಸರ್ ನಾವು ರೈತರಾಗಿಯಾ ನಾವು ರೈತರ ಮಕ್ಕಳಿಯ ನಮ್ಮದು ಮಲೆಯವರು ನಮ್ಮ ಮಲೆಯವರಲ್ಲಿ ಕಲ್ಲು ಹೊಡಿತೀವಿ ನಾವು ನಮ್ಮದು ಕ್ವಾರೆ ಇದ್ರೂ ಕಲ್ಲು ಕೆಡಿಸ್ತೀವಿ ನಾವು ಕಲ್ಲು ಕೆಡ್ದು ನಾವು ಮಾಡ್ಕೊಡ್ತೀವಿ ಚಾಮರಾಜನಗರ ಡಿಸ್ಟಿಕ್ಕು ಸರ್ ನಮ್ಮದು ನೀವು ಏನೇ ಎಲ್ಲದೇ ಇದ್ರೂ ಫೋನ್ ಹಾಕಿ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ ನೀವು ಮಾಡಿ ನಾವು ಫೆನ್ಸಿಂಗ್ ಮಾಡೋಕೆ ನಾವು ರೆಡಿಯಾಗಿದ್ದೀವಿ ಸರ್ 6 ಎಕರೆ ಮಾಡಿದ್ದೀವಿ 6 ಎಕರೆಲಿ 3 ಎಕರೆಗೆ ಮುಳ್ ತಂತಿ ಮಾಡಿದ್ದೀವಿ ಇನ್ನು 3 ಎಕರೆ ನೋಡಿ 3 ಲೈನ್ ತಂತಿ ಹೇಳ್ಬಿಟ್ಟು ಮೆಸ್ ಹಾಕಿದ್ದೀವಿ ಟಾಟಾದು ನೋಡಿ ಸರ್ ಇದೇ ಕ್ವಾಲಿಟಿ ಹಾಕೋದು ನಾವು ಕ್ವಾಲಿಟಿ ಇದು ಹಾಕೋದಿಲ್ಲ ಸರ್ 3 ಲೈನ್ ತಂತಿ ಹೇಳ್ಬಿಟ್ಟು ಮೆಸ್ ಹಾಕಿದ್ದೀವಿ ಸರ್ ಅಲ್ಲಿಂದ ಮುಳ್ ತಂತಿ ಹಾಕಿದ್ದೀವಿ ಅಲ್ಲಿಂದ ಗೇಟ್ ಬರುತ್ತೆ ಅಲ್ಲಿಂದ ಈ ಕಡೆಗೆ ಮೆಸ್ ಹಾಕಿದ್ದೀವಿ ಸರ್ ಇನ್ನು 3 ಎಕರೆಗೆ ಕವರ್ ಮಾಡೋದಕ್ಕೆ ಮೆಸ್ ಹಾಕಿದ್ದೀವಿ ಸರ್ ಹಂದಿ ನಾಯಿ ಅದು ಇದು ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮೆಸ್ ಹಾಕಿದ್ದೀವಿ ಸರ್ ಈ ತಂತಿ ಬೆಲೆ ಅಂದ್ರೆ ಅಕ್ಕಪಕ್ಕದವರು ನಮ್ಗೆ ಇಷ್ಟು ಬರಬೇಕು ಜಮೀನು ಅಷ್ಟು ಬರಬೇಕು ಅಂತ ಆ ಕಡೆಯಿಂದ ಉತ್ಕೋತಾರ ಈ ಕಡೆಯಿಂದ ಉತ್ಕೋತಾರ ಅದು ಒಂದು ನಿಮ್ಗೆ ಇವರು ಎಲ್ಲ ಕಿರಿಕು ನೀವು ಎಲ್ಲ ಬೆಂಗಳೂರಲ್ಲಿ ಡ್ಯೂಟಿಲಿ ಇರ್ತೀರ ಇಲ್ಲ ಮೈಸೂರಲ್ಲಿ ಡ್ಯೂಟಿ ಇರುತ್ತೆ ಎಲ್ಲೋ ಡ್ಯೂಟಿಲಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಇರ್ತಾವೆ ನೀವು ಬರೋಕ್ಕಾಗೋದಿಲ್ಲ ಯಾರನ್ನಾರು ತೋಟಕ್ಕೆ ನೇಮಿಸ್ಬಿಟ್ಟು ನೋಡ್ಯಪ್ಪ ಅಂದ್ಬಿಟ್ಟು ನಾವು ಫೆನ್ಸಿಂಗ್ ಮಾಡಿಸಿದ್ದೀನಿ ಆರಾಮಾಗಿ ಇರ್ಬೋದು ಅಂದ್ಬಿಟ್ಟು ನೀವು ಮಾಡೋದು ಸರ್ ಓದ್ತವ್ರವರು ನಿಮ್ಮ ತಂಟ ಬರೋದಿಲ್ಲ ಸರ್ ಫೆನ್ಸಿಂಗು ನಿಮ್ಮದು ಅಂತ ಜಮೀನು ಇರ್ತಾ ಸರ್ ಆ ಜಮೀನು ಪ್ರಕಾರ ನಿಮ್ಮದು ಫೆನ್ಸಿಂಗು ಕರೆಕ್ಟಾಗಿರ್ತಾ ಸರ್ ನೀವು ಎಲ್ಲೇ ಹೋದ್ರೂ ನಿಮ್ಮ ಜಮೀನು ನಿಮ್ಗೆ ಇರ್ತಾ ಸರ್ ನೋಡಿ ಇಲ್ಲಿ 6 ಲೈನ್ ತಂತಿ ಹಾಕಿದ್ದೀವಿ ಕೆಳಗಡೆ ಅರ್ಧ ಅಡಿ ಬುಟ್ಟಿ ಹಾಕಿದ್ದೀವಿ ಇವು 3 ಲೈನು ಕಮ್ಮಿ ಹಾಕಿದ್ವಿ ಅರ್ಧ ಅಡಿ ಯಾವುದೇ ಪ್ರಾಣಿ ನೀವು ಆದ್ರೂ ಒಳಗಡೆ ಬರೋಕ್ಕಿಲ್ಲ ಅದಕ್ಕೆ ಕಮ್ಮಿ ಹಾಕಿದ್ದೀವಿ ಇವು ನೋಡಿ ಇವು 3 ಲೈನು ಜಾಸ್ತಿ ಕಟ್ಟಿದ್ದೀವಿ ಮೇಲ್ಗಡೆ ಏನೂ ಆಗೋದಿಲ್ಲ ಕೆಳಗಡೆ ಮಾತ್ರ ಪ್ರಾಣಿಗಳು ನುಗ್ಗೋದು ಅದಕ್ಕೋಸ್ಕರ ಕಮ್ಮಿ ಹಾಕಿದ್ದೀವಿ ಸರ್ ಇದು ಕಂಬದಲ್ಲಿ ಇದು ಮಾಡ್ಕೊಂಡು ಇದು ತಂತಿ ಹಾಕೊಂಡು ನಾವು ಹೋಗ್ತಾ ಇದ್ದೀವಿ ಸರ್ ಓಕೆ ಕಂಬ ಡಿಸ್ಟೆನ್ಸ್ ಕಂಬ 6 ಅಡಿಗೆ ಹಾಕಿದ್ದೀವಿ ಸರ್ 6 ಅಡಿಯಿಂದ 7 ಅಡಿ ಲಾಸ್ಟು ಸರ್ 7 ಅಡಿ ಮೇಲೆ ಹಾಕ್ತು ಅಂದ್ರೆ ಕಂಬ ಲೂಜ್ ಬರುತ್ತೆ ಸರ್ ತಂತಿ ಲೂಜ್ ಬರುತ್ತೆ ಹಾಕೋಕ್ಕಾಗೋದಿಲ್ಲ ಸರ್ ನಾವು ಚಾಮರಾಜನಗರ ಗುಂಡ್ಲುಪೇಟೆ ಮೈಸೂರು ಬೆಂಗಳೂರು ಮಂಗಳೂರು ಹಾಸನ ಚಿಕ್ಕಮಂಗ್ಳೂರು ತಿರ್ಗೋ ಇಡೀ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಏನು ಬಾರ್ಡ್ರ್ ಅದ ಸರ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ವಯಸ್ಕಂದಾದರೂ ಸರಿ ಸರ್ ಕಂಬಲ್ ಲೆಕ್ಕ ಕೊಡ್ತೀವಿ ನಾವು ಕೂಲಿ ಕೊಡ್ತೀವಿ ಅಂದರೂ ಸರ್ ಮಾಡ್ತೀವಿ ಸರ್ ನಾವು ಕೂಲಿ ಕಾರ್ಮಿಕರು ಸರ್ ನಾವೆಲ್ಲವೇ ಬೇರೆ ಥರದಲ್ಲಿ ಯಾವ್ಯಾವ್ರಲ್ಲ ನಾವು ಕೂಲಿ ಮಾಡೋರು ಇದಕ್ಕೋಸ್ಕರ ನಾವು ಕೂಲಿಗೋಸ್ಕರ ನಾವು ಮಾಡ್ತಾ ಇರೋದು ಅದಕ್ಕೆ ಸಲುವಾಗಿ ನಾವು ಕೇಳ್ಕೊತಾ ಇರೋದು ಇಷ್ಟೇ ನಿಮ್ಗೆ ಯಾವ ತಂತಿ ಬೇಕು ನೀವೇ ಹಾಕ್ಸ್ಕೊಡಿ ನಾವು ನೆಟ್ಕೊಡ್ತೀವಿ ಕಲ್ಲು ನಮ್ಗೆ ಗೊತ್ತಿಲ್ಲಪ್ಪ ನಮ್ಮ ಪರಿಚಯ ಇಲ್ಲ ಅಂದ್ರೆ ಕಲ್ಲು ಹಾಕ್ಸ್ಕೊಡ್ತೀವಿ ಕಲ್ಲನ್ನು ದುಡ್ಡು ಪೇಮೆಂಟ್ ಮಾಡಿಬಿಡಿ ಅವ್ರು ತಗೋ ಹೋಗ್ತಾರೆ ಯಾವ ತಂತಿ ತಂದರೂ ಸರಿ ನಾವು ಮಾಡ್ಕೊಡ್ತೀವಿ ಸರ್ ನಾವು ಇವರು ಮಾದೇವ್ ಅಂತ ಲೈನ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು ಮತ್ತು ಕಲ್ಲು ಲೆವೆಲ್ ಕೊಡೋದ್ರಲ್ಲಿ ಎಕ್ಸ್ಪರ್ಟು ಸರ್ ಇವರು
ಇವ್ರ ಹೆಸರು ಮಾದೇವ್ ಅಂತ, ಗುಂಡಿ ಹೊಡೋದ್ರಲ್ಲಿ ಎಕ್ಸ್ಪರ್ಟು ಸಹ, ಗುಂಡಿ ಮಾತ್ರ ಹೊಡಿತಾರ ಸಹ. ಇವನ ಹೆಸರು ಗೋವಿಂದ ಅಂತ, ಇವನು ತಂತಿ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟು. ಇವನು ಹರೀಶ ಅಂತ, ಕಂಬ ಹೊರೋದ್ರಲ್ಲಿ ಮತ್ತು ಗುಂಡಿ ಇದು ಮಾಡೋದ್ರಲ್ಲಿ ಎಕ್ಸ್ಪರ್ಟು ಸಹ. ದರ್ಶನ್ ಅಂತ, ಇವನು ತಂತಿ ಬಿಡೋದ್ರಲ್ಲಿ ಎಕ್ಸ್ಪರ್ಟು ಸಹ. ಸರ್ ಇದು 7 ಅಡಿ ಕಂಬ ಕೋಲಾರದಿಂದ ಬರುತ್ತೆ. ಕೋಲಾರದಿಂದ ಬಂದಾಗ ನಾವು 1.5 ಅಡಿ ಗುಂಡಿ ಹೊಡೆದ್ಬಿಟ್ಟು 2 ಅಡಿ ಗುಂಡಿ ಹೊಡೆದು 5 ಅಡಿ ಕಂಬ ನಿಂತಿದ್ದದೆ. 5 ಅಡಿ ಕಂಬಕ್ಕೆ ನಾವು ಏನು ನೋಡಿ ಏನು ಬಣ್ಣ ಹೊಡೆದು ಎಲ್ಲನೂ ನೀಟಾಗಿ ಸ್ಟಾಪ್ ಲೆವೆಲ್ ಕೊಟ್ಟು ಕಲ್ಲು ಲೆವೆಲ್ ನಿಲ್ಸಿದ್ದೀವಿ ಸಹ. ಅದೇ ಥರ ನಾವು ಟಾಟಾ ತಂತಿ ಹಾಕಿದ್ದೀವಿ, ಯೂಸ್ ಮಾಡಿದ್ದೀವಿ ಸಹ. ಟಾಟಾ ತಂತಿಲಿ ಯಾವುದೇ ಕಾರಣಕ್ಕೂ 15 ವರ್ಷ ಆದರೂ ತುಕ್ಕು ಬರೋದಿಲ್ಲ ಸಹ. ಅದೇ ಟಾಟಾ ಬೈಂಡಿಂಗ್ ಹಾಕಿದ್ದೀವಿ ಸಹ, ತುತ್ತಿದ್ದೀವಿ ನೋಡಿ ಸಹ, ಯಾವುದೇ ಕಾರಣಕ್ಕೂ ತುಕ್ಕು ಬರೋದಿಲ್ಲ ಸರ್. ಇದು ಗ್ಯಾರಂಟಿ, ನಾವು ಕ್ವಾಲಿಟಿ ಕೊಡ್ತೀವಿ ಸಹ. ಏನಾದ್ರು ಹೆಚ್ಚು ಕಮ್ಮಿ ಇರ್ತವೆ ನಮಗೆ ಫೋನ್ ಮಾಡಿ ನಾವೇ ಮಾಡ್ಕೊಡ್ತೀವಿ ಸಹ. ಮೇಲೇ ಮಳೆ ಬಿದ್ದರೂ ಏನೂ ಆಗೋದಿಲ್ಲ. ಇದು ಶಾಶ್ವತವಾಗಿ ಉಳ್ಕೊಳ್ಳೋದು ಸಹ. ನಾವು ಏನೇ ಮಾಡಿದ್ವಿ, ನೀವು ಯಾವತ್ತು ಕ್ವಾಲಿಟಿ ತಂದು ಕೊಟ್ಟರು ನಾವು ಮಾಡ್ಕೊಳಕ್ಕೆ ತಯಾರಾಗಿದ್ದೀವಿ ಸರ್. ತಂತಿ 6 ಲೈನ್ ಎಳ್ದೀವಿ ಸರ್. ಅವ್ರು 6 ಲೈನ್ ಕೇಳಿದ್ರು 6 ಲೈನ್ ಎಳ್ದೀವಿ ಸರ್. ಬೇಕು ಅಂದರೆ ಇನ್ನೂ 1 ಲೈನ್ ಹಾಕ್ಸ್ಕೊಬೋದು ಸರ್, ಎಕ್ಸ್ಟ್ರಾ ಹಾಕ್ಕೊಡ್ತೀವಿ ಸರ್. ಸರ್ ನಾವು ಡಬಲ್ ಕಂಬ ಕೊಟ್ಟಿರೋದು ಏನಕ್ಕೆ ಅಂದರೆ, ಈ ಡಬಲ್ ಕಂಬ ಮುಳ್ತಂತಿ ಜಾಸ್ತಿ ಇದಾಗಬಾರ್ದು, ಎಳೆಬಾರ್ದು, ಅದೇ ಥರ ಟೈಟ್ ಆಗಿರಲಿ ಅಂತ ಡಬಲ್ ಕಂಬ ಕೊಡ್ತೀವಿ ಸರ್. ಎಷ್ಟು 15 ಕಂಬಕ್ಕೆ ಒಂದು ಡಬಲ್ ಕಂಬ ಕೊಡ್ತೀವಿ ಸರ್. ಮೂಲೆ ಕಂಬಕ್ಕೂ ಡಬಲ್ ಕಂಬ ಕೊಡ್ತೀವಿ ಸರ್. ಒಂದು 10 ಕಂಬ 15 ಕಂಬಕ್ಕೆ ಸಪೋರ್ಟಿಂಗ್ ಕಂಬ ಕೊಡ್ತೀವಿ ಸರ್. ಅದರಿಂದ ಸೇಫ್ಟಿಯಾಗಿ ನೋಡಿ, ತಂತಿ ಎಷ್ಟು ಗಟ್ಟಿಯಾಗಿರ್ತದೆ ಅಂದರೆ ಅಷ್ಟು ಒಳ್ಳೆಯದು ಸರ್. ಕಂಬ ಬೀಳೋದಿಲ್ಲ, ಏನೂ ಆಗೋದಿಲ್ಲ, ಮಳೆ ಬಿದ್ದರೂ ಏನೂ ಆಗೋದಿಲ್ಲ. ಒಂದು ಏನೇ ಪ್ರಾಣಿಗಳು ಇದು ಮಾಡಿದ್ರು ಏನೂ ಆಗೋದಿಲ್ಲ ಸರ್. ಅದರಿಂದ ಅರ್ಥ ನಾವು ಕಂಬನ ಈ ಥರ ಕೊಟ್ಕೊಂಡು ಮಾಡ್ತೀವಿ ಸರ್. ಸಪೋರ್ಟಿಂಗ್ ನೋಡಿರಿ, ಸಪೋರ್ಟಿಂಗ್ ಕಂಬ ಕೊಡ್ತೀವಿ. ಕೊಟ್ಬಿಟ್ಟು ನೋಡಿ ಸಪೋರ್ಟಿಂಗ್ ನಿಂತಾಗ ತಂತಿ ಬಂದೋಬಸ್ತ ಇರ್ತದೆ ಸರ್. ಸರ್ ಡಬಲ್ ಕಂಬ ಹಾಕೋರು ಆ ಕಡೆನೂ ಜಗ್ಗೋದಿಲ್ಲ, ಈ ಕಡೆನೂ ಜಗ್ಗೋದಿಲ್ಲ ಸರ್. ಕಂಪ್ಲೀಟಾಗಿ ಬಂದೋಬಸ್ತ ಕೂತ್ಕೊಳ್ತದೆ. ಅದಕ್ಕೋಸ್ಕರ ಡಬಲ್ ಕಂಬ ಹಾಕ್ಬೇಕು ಸರ್. ಅದರಿಂದ ಅರ್ಥ ನಿಮ್ಗೆ ಅನುಕೂಲ ಸರ್, ನಮ್ಗೆ ಏನೂ ಇಲ್ಲ. ನಾವು ಹಾಕಿದ್ರೆ ನೀವು ಹಾಕ್ತೀವಿ ಅಂದ್ರೆ ಹಾಕ್ತೀವಿ, ಇಲ್ಲ ಹಾಕ್ಬೇಡಿ ಅಂದ್ರೆ ಹಾಕೋದಿಲ್ಲ ಸರ್. ಯಾಕಂದ್ರೆ ನಿಮ್ಗೋಸ್ಕರ ನಾವು ಮಾಡ್ತಾ ಇರೋದು ಸರ್. ನಮಗೇನೂ ಇದಿಲ್ಲ ಸರ್, ನಿಮ್ಮ ಸೇಫ್ಟಿಗೋಸ್ಕರ ನಾವು ಮಾಡ್ತಾ ಇರೋದು ನಾವು. ಯಾಕಂದರೆ ಕೆಲಸಗಾರರು ಹೇಳೋದ್ರ ಮೇಲೆ ಸರ್ ಸೇಫ್ಟಿ ಇರ್ತದೆ ಸರ್. ಯಾವ್ಯಾವ ರೀತಿ ಫೆನ್ಸಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಸರ್? 3 ಥರ ಫೆನ್ಸಿಂಗ್ ಮಾಡ್ತೀವಿ. ಮುಳ್ತಂತಿ ಫೆನ್ಸಿಂಗ್ ಒಂದು, ಮೆಸ್ಸು ಫೆನ್ಸಿಂಗ್ ಒಂದು, ಬಿಳೆಡ್ ತಂತಿ ಒಂದು ಸರ್. 3 ಥರ ಫೆನ್ಸಿಂಗ್ ಮಾಡ್ತೀವಿ ಸರ್. 3 ಲೈನ್ ತಂತಿ ಹಾಕ್ಬಿಟ್ಟು ಮೆಸ್ ಹಾಕ್ತೀವಿ ಸರ್. ಕೆಲವು ಜಾಗದಲ್ಲಿ 4 ಲೈನ್ ಹಾಕ್ಬಿಟ್ಟು ಮೆಸ್ ಹಾಕ್ತೀವಿ ಸರ್, 6 ಅಡಿ ಮೆಸ್ಸು. ತಿರ್ಗಾ ಕೆಲವು ಜನ 6 ಲೈನ್ ಹಾಕಿಸ್ತಾರೆ ಸರ್. ಕೆಲವು ಓನರ್ಗಳು 7 ಲೈನ್ ಹಾಕಿಸ್ತಾರೆ ಸರ್. ಇನ್ನೊಂದು ಲೈನ್ ಹೇಳ್ಕೊಡಪ್ಪ ಎಕ್ಸ್ಟ್ರಾ ಅಂತಾರೆ. ತಿರ್ಗಾ 4 ಲೈನ್ ಹಾಕ್ಬಿಟ್ಟು ಇಂಟು ಮಾರ್ಕ್ ಹೊಡಿತೀವಿ ಸರ್. 3 ಥರ ಫೆನ್ಸಿಂಗ್ ಅದ ಸರ್. ಯಾವ ಥರ ಬೇಕಾದ್ರೂ ಮಾಡಿಸ್ಕೋಬೋದು ಸರ್. ಅದು ಬೇಡ ಅಂದ್ರೆ ಸಿಂಗಲ್ ಹೊಡಿತೀವಿ ಅಂದ್ರೆ ಸಿಂಗಲ್ನು ಹೊಡ್ಕೊಡ್ತೀವಿ ಸರ್. ಇಂಟು ಮಾರ್ಕಲ್ಲಿ ಸಿಂಗಲ್ಲು ಅಂದ್ರೆ ಸಿಂಗಲ್ನು ಹಾಕ್ಕೊಡ್ತೀವಿ ಸರ್. 7 ಲೈನ್ ತಂತಿ ಹಾಕಿದ್ರೆ 7 ಲೈನ್ ಹಾಕ್ತೀವಿ ಸರ್. 8 ಲೈನ್ ಅಂದ್ರೆ 8 ಲೈನ್ ಹಾಕ್ತೀವಿ ಸರ್. ಇದ್ರಲ್ಲಿ 4 ಲೈನ್ ಹಾಕ್ಬಿಟ್ಟು ಇಂಟು ಮಾರ್ಕ್ ಹೊಡಿತೀವಿ. 5 ಲೈನ್ ಹಾಕ್ಬಿಟ್ಟು ಇಂಟು ಮಾರ್ಕ್ ಹೊಡಿತೀವಿ ಸರ್. ಈ ಫೆನ್ಸಿಂಗ್ ವರ್ಕ್ನಿಂದ ಏನಂದ್ರೆ ಅಲ್ಪ ಸ್ವಲ್ಪ ನಮ್ಗೆ ಏನೋ ಬೆಳೆಲ್ಲ ಬೆಳ್ಕೊಂಡು ಜೀವನ ಮಾಡ್ಬೋದು ಅಂತ ಅವರು ಒಂದು ಫೆನ್ಸಿಂಗ್ ಮಾಡ್ತಾರೆ ಸರ್. ನಮಗೂ ಒಂದು ಕೂಲಿ ಸಿಕ್ಕಲಿ ಅಂತ ನಾವು ಮಾಡ್ಕೊಡ್ತಾ ಇದ್ದೀವಿ ಸರ್. ಹಳ ತಂತಿ ವರ್ಕ್ನು ಮಾಡ್ಕೊಡ್ತೀವಿ ಸರ್. ಅದಕ್ಕೆ ನಮ್ದು ಏನು ಅಂದ್ರೆ ಹಳ ತಂತಿ ವರ್ಕು ಅಂದ್ರೆ ಸರ್ ಒಂದು ಸ್ವಲ್ಪ ರಸಿ ಇರ್ತ ಕೆಲಸ ಅದು. ಯಾಕಂದ್ರೆ ಹೊಸ ಕೆಲಸ ಆದ್ರೆ ಮಾಡಿಬಿಡ್ಬೇಕು ಸರ್. ಹಳೆ ಕೆಲಸ ಆದ್ರೆ ಒಂದು ಸ್ವಲ್ಪ ಕಷ್ಟ. ಅದ ಬಿಚ್ಚಬೇಕು, ಬೈಂಡಿಂಗ್ ವರ್ಪುನು ಆ ಕಡೆ ಈ ಕಡೆ ಎಲ್ಲವೇ ಹುಡ್ಕೊಂಡಿರ್ತಾವೆ, ಅದನ್ನೆಲ್ಲ ಬಿಡಿಸ್ಬೇಕು ಸರ್. ಅದಕ್ಕೇನಂದ್ರೆ ಇದು ರೈಟ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗೋದು ಸರ್. ಅದನ್ನೂ ಮಾಡ್ಕೊಡ್ತೀವಿ ಸರ್ ನಾವು. ಕ್ವಾಲಿಟಿ ಅಂದ್ರೆ ನಾವು ಹಾಕಿರ್ತೀವಿಲ್ಲ ಸರ್, ಟಾಟಾ ಕಂಪ್ನಿ ಅದು ಕ್ವಾಲಿಟಿ ಸರ್ ಮುಖ್ಯ. ಅದೇ ಮುಖ್ಯ. ಅದು ಕ್ವಾಲಿಟಿ ಪ್ರಕಾರ ಅವ್ರು ನೋಡ್ಕೊಂಡೇ ಹಾಕ್ಸಳಿ ಸರ್. ನಾವೇನೋ ಇದು ಮಾಡೋದಿಲ್ಲ, ಅವ್ರು ತೋರಿಸ್ಬಿಟ್ಟೇನೋ ತಗೊಂಡು ಹೋಗೋದು. ಅವ್ರು ತೋರಿಸ್ತೇನೋ ಕ್ವಾಲಿಟಿ ಪ್ರಕಾರ 15 ವರ್ಷ ಬಂದೇ ಬತ್ತ ಸರ್, ಗ್ಯಾರಂಟಿ ಸರ್. ಅದು ಕಲ್ಲಂತೂ ಖಂಡಿತವಾಗೂ ಶಾಶ್ವತ ಕಲ್ಲು ಏನೂ ಆಗೋದಿಲ್ಲ. ಎಲ್ಲಕ್ಕೂ ಕ್ವಾಲಿಟಿ ಒರಿಜಿನಲ್ಲೇ ಹಾಕ್ತೀವಿ ಸರ್. ಟಾಟಾನೇ ಹಾಕ್ತೀವಿ. ಹತ್ತು ಮೀರಿ ನಾವು ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಏನು ಕ್ವಾಲಿಟಿ ಬೇಕೋ ಅದನ್ನೇ ತಂದು ಕೊಡಿ ಸರ್, ನಾವೇ ಹಾಕ್ಕೊಡ್ತೀವಿ. ಹಸಿಕಲ್ಲೇ ಹಾಕೋದು ಸರ್. ಸುಟ್ಕಲ್ಲು ಮಾತ್ರ ಹಾಕೋದೇ ಇಲ್ಲ. ಸುಟ್ಕಲ್ಲು ಹಾಕಿದ್ರೆ ಡೇಂಜರು ಸರ್, ಹೋಗ್ತವೆ, ಬಿಸಿಲಿಗೆ ಹೋಗ್ತವೆ, ಇನ್ನೊಂದಕ್ಕೆ ಹೋಗ್ತವೆ. ಸುಟ್ಕಲ್ಲು ಮಾತ್ರ ಹಾಕ್ಸೋದೇ ಇಲ್ಲ ಸರ್, ಬರೀ ಹಸಿಕಲ್ಲೇ. ನಮ್ಗೆ 3-4 ಕಡೆ ಲಿಂಕ್ ಇದೆ ಸರ್. ನಮ್ಗೆ ಅವರು ಫೋನ್ ಮಾಡಿದ್ರೆ ನಮ್ಗೆ ಕಲ್ಲು ಕಂಬ ತಂದು ಕೊಡ್ತಾರೆ. ನಾವು ಕಲ್ಲು ಹೊಡಿತೀವಿ ಸರ್. ನಾವು ಸ್ವಂತ ಕೆಲಸನೇ ಮಾಡ್ತೀವಿ ಸರ್. ಬೇಕಾದ್ರೆ ಹೊಡೆದೇ ತೋರಿಸ್ಕೊಡ್ತೀವಿ ಕಲ್ಲಿನ ಸರ್. ನಾವು ಕಲ್ಲು ತರಬೇಕಾದ್ರೆ ಒಂದು ಸೆಲೆಕ್ಷನ್ ಮಾಡಿ ಅವ್ರಿಗೆ ಓನರ್ಗಳಕ್ಕೆ ಫೋನ್ ಹಾಕ್ತೀವಿ ಸರ್. ಕರೆಕ್ಟಾಗಿ ನಮ್ಗೆ 7 ಅಡಿ ಕಂಬ ಬೇಕು, 7 ಅಡಿ ಕಂಬ ತಂದು ಹಾಕಿ ಅಂತೀವಿ. ಯಾತ್ರಿಂದ ಹಾಕ್ತಾರೆ ಅಂದ್ರೆ ನಾವು ಅದೇ ಥರ ನಮ್ಗೆ ಗೊತ್ತಿರ್ತದೆ ಸರ್. 7 ಅಡಿ ಕಂಬ ಯಾವುದು, 6 ಅಡಿ ಕಂಬ ಯಾವುದು ಅಂತ ಡಿಸ್ಕೊಡ್ತೀವಿ. ಯಾಕಂದ್ರೆ ಕಲ್ಲು ಕಂಬ ಹೊಡೆದು ರೂಢಿ ಆಗಿದೆ ನಮ್ಗೆ. ಅದ್ರ ಪ್ರಕಾರವಾಗಿ ನಮ್ಗೆ ಗೊತ್ತಿರ್ತಾ. ಕೆಲವು ಜನಕ್ಕೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡಿಸ್ತೀವಿ, ನಾವು ಇಷ್ಟು ವರ್ಷ ಮಾಡ್ತೀವಿ ಅಷ್ಟು ವರ್ಷ ಮಾಡ್ತೀವಿ ಅದು ಎಲ್ಲವೇ ಬರೀದು. ನಾವು ಸ್ವಂತವಾಗಿ ಕೆಲಸ ಮಾಡ್ತಾರಿಂದ ಇದು 6 ಅಡಿ ಭತ್ತ, ಇದು 6 ಅಡಿ ಕಮ್ಮಿ ಆಗದ, ಇದು 7 ಅಡಿ ಭತ್ತ 7 ಅಡಿ ಕಮ್ಮಿ ಆಗದ ಎಲ್ಲ ಗೊತ್ತಿರ್ತದೆ ಸರ್. ಬೇಕಾದ್ರೆ 10 ಮೀರಿಂದ ನಾವು ಕಲ್ಲು ಹೊಡೆ ಜಾಗದಿಂದ ಅರ್ಥ 7 ಅಡಿ ಕಂಬ ಪಕ್ಕ ಕೆಡಿಸ್ತೀನಿ ಸರ್. 7 ಅಡಿ ಕಂಬ ಕೆಡಿದ್ರೆ ಮಾತ್ರ ದುಡ್ಡು ಒಣಗ, 7 ಅಡಿ ಕಂಬ ಕೆಡಿದ್ರೆ ದುಡ್ಡು ಕೊಡೋದಿಲ್ಲ ಸರ್ ನಾವು. ಸರ್ ನಮ್ಮದು ಮಲಯ ಮಹದೇಶ್ವರ ಗ್ರೂಪ್ ಅಂತ ಸಹ. ನಾವೊಂದು ಫೆನ್ಸಿಂಗು ವರ್ಕ್ ಮಾಡೋಕ್ಕೆ ಸಲುವಾಗಿ ನಾವೆಲ್ಲ ಸೇರ್ಕೊಂಡು ನಮ್ಮ ಗ್ರೂಪು ನಾವೇ ಕೂಲಿ ಮಾಡೋದು, ನಾವೇ ಲೇಬರ್ಸ್ಗಳು ಸಹ. ನಾವು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಗೆ ಯಾವುದೇ ಕೆಲಸ ಇದ್ರೂ ಕೊಡಿ ಸಹ, ನಾವು ಮಾಡಿ
ಖಂಡಿತವಾಗೂ ಮಾಡ್ಕೊಡ್ತೀವಿ ಸರ್, ಒಳ್ಳೇದಾಗುತ್ತೆ. ನಾವೆಲ್ಲ ರೈತರುಗಳು ಸರ್, ನಾವು ಬೇರೆ ಓನರ್ಗೇನಾರು ಆ ಥರ ಇಲ್ಲ ಸರ್. ನಾವು ಕೂಲಿ ಮಾಡಿ ಜೀವನ ಮಾಡ್ತಾ ಇರೋರು, ನಮಗೆ ಕೊಡಿ, ನಾವು ಮಾಡಿ ಯಾವುದೇ ಕೆಲಸ ಇದ್ರೂ ನಿಮಗೆ ಮಾಡ್ಕೊಡ್ತೀವಿ ಸರ್. ನಾವು ಎಲ್ಲ ಕೂಲಿ ಮಾಡೋರೇ ಸರ್. ನಾನು ಬಂದು ಕೂಲಿ ಮಾಡ್ತೀನಿ ಸರ್. ಇಲ್ಲಿ ಮಾತಾಡ್ರೋನು ಕೂಲಿದಾರನೇ ಸರ್. ನಿಮ್ಮ ಜಮೀನು ಬಂದು ಮಾಡ್ಕೊಡೋನು ಕೂಲಿನೇ ಸರ್. ನಾವು ಏನು ಬ್ಲೋಕರ್ ಕೆಲಸ ಮಾಡ್ತಾಯಿಲ್ಲ ಸರ್, ನಾವೆಲ್ಲ ಕೂಲಿದಾರರು. ನೀವು ಯಾರವ್ರು ಏನು ಮಾಡ್ತೀವಿ, ನಾವು ಬದುಕೊಂಡು ನಮಗೂ ಒಟ್ಟ ಜೀವನ ಕಾಯ್ತದ. ನೀವು ಮಾಡಿಕೊಡಿ ಸರ್, ನಾವು ಮಾಡಿ ಫೆನ್ಸಿಂಗ್ ಮುಗಿಸಿ ನಾವು ಕೊಡ್ತೀವಿ ಕ್ಲಿಯರಾಗಿ ಸರ್. ಸುಳ್ಳು ತಟ್ಪಾಟ ನಾವು ಮಾಡೋದಿಲ್ಲ. ನೀವೇನು ಕೊಡ್ತಿದಾರ ಕೆಲಸ ರೆಡಿಯಾಗಿ ಮಾಡಿ ಫಿನಿಶಿಂಗ್ ನಿಮ್ಮ ಜಮೀನಲ್ಲಿ ಏನು ಕೊಟ್ಟಿರ್ತೀವಿ ಇದೇ ಥರ ಮಾಡಬೇಕು ಅಂದ್ರೆ ಅದೇ ಥರ ಮಾಡ್ಕೊಡ್ತೀವಿ ಸರ್. ನಾವು ನಿಮ್ಮ ತಪ್ಪು ಈಸ್ಕೊಂಡು ಮೋಸ ಮಾಡೋರಿಲ್ಲ ಸರ್. ಇಲ್ಲಾರ ಅಡ್ವಾನ್ಸ್ ಹಾಕ್ಕೊಟ್ಟು ನಾವು ಫೋನ್ ಎತ್ತೀಯ ನಿಮ್ಗೆ ಮಾಡೋದಿಲ್ಲ ಸರ್. ಆ ಕೆಲಸ ನಾವು ಮಾಡೋದಿಲ್ಲ. ನಮ್ದು ಏನು ವರ್ಕಿಂಗು ಆಗಿರ್ತಾ ಸರ್, ಆ ದುಡ್ಡು ತೊಳ್ತೀವಿ. ನೀವು ಕೊಟ್ಟು ಸಮಾಧಾನಾಗಿ ಪ್ರೀತಿ ಪಟ್ಟು 1,000 2,000 ಕೊಟ್ಟರೆ ಈಸ ಹೋಗ್ತೀವಿ ಸರ್. ಇಲ್ಲ ಅಂದ್ರೆ ನಾವು ಮೋಸ ಆಗೋಕ್ಕಲ್ಲ ಅಂತ ಒಂದು 10 ರೂಪಾಯಿನೂ ಮಾಡೋದಿಲ್ಲ ಸರ್ ನಾವು.